ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಿದ್ರೆ 2000 ಇಸ್ವಿಯಲ್ಲಿ ನಡೆದಂಥ PSI ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್. ಇಲ್ಲಿ ರಿಪೀಟೆಡ್ ಹಲವಾರು ಎಕ್ಸಾಮ್ಗಳೆಲ್ಲ ಕ್ವಶನ್ಗಳೆಲ್ಲ ರಿಪೀಟ್ ಆಗಿರ್ತಾವೆ. PCಗಳನ್ನ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ PSI ಲೆವೆಲ್ಲ ಕೇಳ್ತಾನೆ. ಆದ್ದರಿಂದ PSI ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿರಿ. ಆಗ ಈ ಕ್ವಶನ್ ಪೇಪರ್ದ ಮಾಹಿತಿ ಏನೈತೆ ಅಂತ ತಿಳ್ಕೊರಿ. ಅದೇ ರೀತಿ GK ಪಾಯಿಂಟ್ಸ್ ರಿಪೀಟೆಡ್ ಆಗಿರ್ತಾವೆ, ಎದ್ರ ಮೇಲೆ ಎಷ್ಟೆಷ್ಟು ಕ್ವಶನ್ಗಳನ್ನು ಬರ್ತಾವೆ ಎಂಬುದನ್ನು ತಿಳ್ಕೊರಿ. ಅದೇ ರೀತಿ ಈಗ ಕ್ವಶನ್ ಪೇಪರ್ ನೋಡ್ರಿ. ಫಸ್ಟ್ ಒನ್, ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ತಾರ್ರಿ. ಅದೇ ರೀತಿ ಸೆಕೆಂಡ್ ಒನ್, ಬಂಡಾಯ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ? ಸಾಹಿತ್ಯಕ್ಕೆ ಸಂಬಂಧ ಆಗಿರ್ತದ ನೋಡ್ರಿ. ಥರ್ಡ್ ಒನ್, ಬಾಹ್ಯರೇಖೆಗಳು ಏನನ್ನ ತೋರಿಸುತ್ತವೆ? ಬಾಹ್ಯರೇಖೆಗಳನ್ನ ಏನೇನು ತೋರಿಸ್ತಾವಪ್ಪ? ಬಾಹ್ಯರೇಖೆ ಅಂದ್ರ ಸರಿಯಾದ ಉತ್ತರ ಡಿ ಆಗಿರ್ತದ ನೋಡ್ರಿ. ತದನಂತರ 4, ಕೆಳಗಿನ ಯಾವ ಸಾಗರವು ಏಷ್ಯಾ ಮತ್ತು ಅಮೆರಿಕದ ತೀರಗಳನ್ನು ಮುಟ್ಟುತ್ತದೆ ಎಂದು ಕೇಳಿದ್ದಾರೆ? ಅದೇ ರೀತಿ ಸರಿಯಾದ ಉತ್ತರ ಯಾವ್ದಂದ್ರೆ ಪೆಸಿಫಿಕ್ ಸಾಗರಗಳನ್ನ ಮುಟ್ಟುತ್ತವೆ ಎಂಬುದನ್ನು ನಾವು ತಿಳಿಯಬಹುದು ಸ್ನೇಹಿತರೆ. ಅದೇ ರೀತಿ 5, ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು? ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದಂದ್ರ ಈ ಬಿಜಾಪುರ ಸೈಡ್ ಇದ್ದವ್ರಿಗೆ ಗೊತ್ತಿರ್ತದೆ, ಬಾಗಲಕೋಟೆ ಸೈಡ್ ಗದಗ ಇಲ್ಲಿ ನಿಯರ್ ಬೈ ಇದ್ದವ್ರಿಗೆ ಗೊತ್ತಾಗ್ತದೆ. ಯಾವ್ದ ಬಿಜಾಪುರದ ಗೋಲ್ ಗುಮ್ಮಟ ಎಂಬುದನ್ನ ನಿಮಗೆ ಗೊತ್ತಿರ್ತದ. 6, ಕಿತ್ತೂರು ರಾಣಿ ಚೆನ್ನಮ್ಮ ಪತಿ ಹೆಸರೇನು? ಕಿತ್ತೂರು ರಾಣಿ ಚೆನ್ನಮ್ಮ ಪತಿ ಹೆಸರೇನು? ಏನ್ರಿ ಕಾಮನ್ ಕ್ವಶನ್ಗಳನ್ನ ನಿಮ್ಗೆ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ತವೆ. ಮಲ್ಲ ಸರ್ಜ ದೇಸಾಯಿ ಎಂಬುದನ್ನು ನೋಡುವುದು ಬಿ ಎ ಸರಿಯಾದ ಉತ್ತರ. ಅದೇ ರೀತಿ 7, ಸಂಗೊಳ್ಳಿ ರಾಯಣ್ಣ ಸಂಬಂಧಿಸಿರುವ ಸ್ಥಳ ಯಾವುದು? ಯಾವ್ದ್ರಿ? ಸಂಗೊಳ್ಳಿ ರಾಯಣ್ಣನಿಗೆ ಸಂಬಂಧಿಸಿದ್ದಿರುವ ಸ್ಥಳ ಯಾವುದು? ಧಾರವಾಡ, ಬೆಳಗಾಂ, ಚಿತ್ರದುರ್ಗ ಮತ್ತು ಕಿತ್ತೂರು. ಸರಿಯಾದ ಉತ್ತರ ಯಾವ್ದ್ರಿ? ಬೆಳಗಾಂ ಆಗಿರ್ತದ. 8, 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳ್ತಾರ್ರಿ. ಯಾರ್ರೀ? ಮಹಾತ್ಮ ಗಾಂಧೀಜಿಯವರ ಈ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ಎಂಬುದನ್ನು ನಾವು ತಿಳಿದಿರಬಹುದು. ಅದೇ ರೀತಿ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಅಂತ ನಾವು ತಿಳಿಬಹುದು. ಅದೇ ರೀತಿ 9, ಪ್ರಶಸ್ತಿ ವಿಜೇತ ಕುಸುಮ ಬಾಲೆ ಎಂಬ ಕನ್ನಡ ಕಾದಂಬರಿಯ ಕರ್ತೃ ಯಾರು ಕೇಳ್ತಾರ? ಯಾರ್ರೀ? ಯಾರಂದ್ರ ದೇವನೂರು ಮಹಾದೇವನವರು. ಯಾರ್ರೀ? ಸಿ ಸರಿಯಾದ ಉತ್ತರ ದೇವನೂರು ಮಹಾದೇವನವರು ಏನ್ ಮಾಡ್ತಾರಂದ್ರ ಇಲ್ಲಿ ಕುಸುಮ ಬಾಲೆ ಎಂಬ ಕನ್ನಡ ಕಾದಂಬರಿ ಕರ್ತೃ ಎಂದು ಕರೀತಾರ. ಅದೇ ರೀತಿ 10, KK ಹೆಬ್ಬಾರ್ ಅವರ ಕನ್ನಡದ ಏನಾಗಿರ್ತಾರ್ರಿ? KK ಹೆಬ್ಬಾರ್ ಅವರ ಕನ್ನಡದ ಚಿತ್ರಕಾರರಾಗಿರ್ತಾರ್ರಿ. ಸರಿಯಾದ ಉತ್ತರ ಬಿ ಚಿತ್ರಕಾರರ. 11, ಒಂದು ಟೆಸ್ಟ್ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನ ಪಡೆದ ಭಾರತದ ಏಕಮಾತ್ರ ಕ್ರಿಕೆಟ್ ಆಟಗಾರ ಯಾರಾಗಿರ್ತಾರ್ರಿ? ಸರಿಯಾದ ಉತ್ತರ ಡಿ ಅನಿಲ್ ಕುಂಬ್ಳೆ ಅವರಾಗಿರ್ತಾರೆ ನೋಡ್ರಿ. ತದನಂತರ 12ನೇ ಪ್ರಶ್ನೆ, ಕರ್ನಾಟಕದ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು ಯಾವಾಗ ನಡೆಯುತ್ತೆ ಎಂಬುದನ್ನು ಕಮೆಂಟ್ ಹಾಕ್ರಿ. ಅದೇ ರೀತಿ ಸರಿಯಾದ ಉತ್ತರ ಯಾವಾಗ ನಡೆದಂದ್ರೆ 1985 ನಡೆದಿರ್ತದೆ ನೋಡ್ರಿ. 13, ಶಿಶುನಾಳ ಶರೀಫರಿಗೆ ಸಂಬಂಧಿಸಿದ ಈಗಿನ ಜಿಲ್ಲೆ ಯಾವುದು ಅಂತ ಕೇಳ್ತಾರ? ಈಗಿನ ಜಿಲ್ಲೆ ಯಾವುದು? ಹಾವೇರಿ ಆಗಿರ್ತದೆ ನೋಡ್ರಿ. ಈಗಿನ ಜಿಲ್ಲೆ ಯಾವುದಂದ್ರ ಹಾವೇರಿ. ತದನಂತರ 14ನೇ ಪ್ರಶ್ನೆ ರೀ, ಈ ಕೆಳಗಿನ ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಿದೆ? ಯಾವುದಂದ್ರ 14 ಸರಿ ಉತ್ತರ ಯಾವ್ದಾಕತ್ರಿ? ಶೃಂಗೇರಿ ಶಾರದಾ ಪೀಠ ಏನಾಗಿರ್ತದಂದ್ರ ಅವರಿಗೆ ಶಂಕರಾಚಾರ್ಯರಿಗೆ ಆದಿಶಂಕರರಿಂದ ಪ್ರತಿಷ್ಠಾಪಿಸಿದೆ ಎಂಬುದನ್ನು ನಾವು ನೋಡಬಹುದು. ಅದೇ ರೀತಿ 15ನೇ ಪ್ರಶ್ನೆ, ಕನ್ನಡದ ವಿಶ್ವವಿದ್ಯಾಲಯ ಇರುವುದು ಎಲ್ಲಿ ಅಂತ ಕೇಳ್ತಾರ? ಕನ್ನಡದ ವಿಶ್ವವಿದ್ಯಾಲಯ ಇರುವುದು ಎಲ್ಲಿ ಅಂತ ಕೇಳ್ತಾರ? ಸರಿಯಾದ ಉತ್ತರ ಎಲ್ರಿ? ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿರ್ತದೆ ಅಂದ್ರೆ ಹಂಪಿ ಒಳಗಿರ್ತದ. 16, ಮೊಳಕಾಲ್ಮೂರು ಏತಕ್ಕಾಗಿ ಪ್ರಸಿದ್ಧ ಪಡೆದಿದೆ? ಮೊಳಕಾಲ್ಮೂರು ಏತಕ್ಕ? ಸೀರೆ ಆಗಿರಬಹುದು, ರೇಷ್ಮೆ, ಅಡಿಕೆ, ಭತ್ತ ಮತ್ತು ರಾಗಿ. ಸರಿಯಾದ ಉತ್ತರ ಯಾವ್ದ್ರಿ?
ಮೊಳಕಾಲ್ಮುರಿ ಯಾವುದರ ರೇಷ್ಮೆಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ. ಅದೇ ರೀತಿ 17 ಯಾವ ವೈಸರಾಯ ಕಾಲದಲ್ಲಿ ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಪಟ್ಟಿದೆ? ಯಾವ ರಾಜ್ಯದಿಂದ ಸ್ಥಳಾಂತರಪಟ್ಟಿದೆ ಎಂಬುದನ್ನು ನೋಡ್ಬೋದು. ಸರಿಯಾದ ಉತ್ತರ ಲಾರ್ಡ್ ಹ್ಯಾಂಡ್ರಿಕ್ಸ್. ಇವ್ರ ಕಾಲದಲ್ಲಿ ಏನಾಗಿತ್ತಂದ್ರೆ ಸ್ಥಳಾಂತರಿಸಲ್ಪಟ್ಟಿದೆ ಎಂಬುದನ್ನು ನಾವು ನೋಡ್ಬೋದು. 18 ಅಲೆಕ್ಸಾಂಡರ್ ಭಾರತದ ದಂಡಯಾತ್ರೆ ನಡೆದ ವರ್ಷ ಯಾವುದು? ಅಲೆಕ್ಸಾಂಡರ್ ಭಾರತಕ್ಕೆ ದಂಡಯಾತ್ರೆ ನಡೆದ ವರ್ಷ ಯಾವುದಂದ್ರ ಸಿ 327 ಕ್ರಿಸ್ತಪೂರ್ವ ಮತ್ತು 326 ಒಳಗ ಏನ್ ಮಾಡ್ತಾರ ದಂಡಯಾತ್ರೆ ನಡೆದ ವರ್ಷ ಎಂಬುದನ್ನು ನೋಡುವುದು. 19 ಗೌತಮ ಬುದ್ಧನ ಮೂಲನಾಮ ಯಾವುದು? ಗೌತಮ ಬುದ್ಧನ ಮೂಲ ನಾಮ ಯಾವುದು? ಸರಿಯಾದ ಉತ್ತರ ಸಿದ್ಧಾರ್ಥ ಇರ್ತದ. ನೀವು ಗೊತ್ತೈತಿ. 20 ಕನಿಷ್ಠ ಆಸ್ಥಾನದ ವೈದ್ಯ ಯಾರು? ಕನಿಷ್ಕನ ಆಸ್ಥಾನದ ವೈದ್ಯ ಯಾರಾಗಿರ್ತಾರಂದ್ರ ಯಾರ್ರೀ? ಸೃಷ್ಟಿರ್ತಾನ. ತದನಂತರ 21 ವಾಸ್ಕೋಡಿ ಗಾಮಾಗೆ ಸಂಬಂಧಿಸಿದ ಇರುವುದು ಯಾವುದು ಅಂತ ಕೇಳ್ತಾರೆ. ಇಟಲಿ ಆಗಿರ್ಬೋದು, ನಾರ್ವೆ, ಫ್ರಾನ್ಸ್ ಮತ್ತು ಪೋರ್ಚುಗಲ್. ಅವರು ಎಲ್ಲಿಯವ್ರಿ? ಪೋರ್ಚುಗಲ್. 22 ಕ್ಲಿಯೋಪಾತ್ರ ಸಂಬಂಧಿಸಿರುವುದು ಯಾವುದು? ಗ್ರೀಕ್ ಆಗಿರ್ಬೋದು, ಇಂಗ್ಲೆಂಡ್, ರೋಮ, ಈಜಿಪ್ಟ್. ಸರಿಯಾದ ಉತ್ತರ ಯಾವ್ದಂದ್ರಿ ಈಜಿಪ್ಟ್ ಆಗಿರ್ತದ. ತದನಂತರ 23 ಭಾರತ ಮತ್ತು ಪಾಕಿಸ್ತಾನದ ನಡುವಿನ ತಾಸ್ಕೆಂಟ್ ಒಪ್ಪಂದದ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರು ಯಾರಾಗಿದ್ದರು ಎಂಬುದನ್ನ ಕೇಳ್ತಾರ. ಯಾರಾಗಿದ್ದಾರ್ರಿ? ಅಯೂಬ್ ಖಾನ್ ಆಗಿರ್ತಾರ ನೋಡ್ರಿ, ಅಯೂಬ್ ಖಾನ್. 24 ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಇರುವುದು ಎಲ್ಲಿ ಕೇಳ್ತಾರ? ಮಾನಸ ಸರೋವರ ಮತ್ತು ಕೈಲಾಸ ಪರ್ವತ ಇರುವುದು ಎಲ್ಲಿ ಕೇಳ್ತಾರ? ಚೀನಾದಲ್ಲಿ. ಎಲ್ರಿ? ಚೀನಾದಲ್ಲಿ. ಅದೇ ರೀತಿ 25ನೇ ಪ್ರಶ್ನೆ, ಭಾರತ ಅತ್ಯಂತ ಎತ್ತರದ ಶಿಖರ ಯಾವುದು? ಯಾವ್ದ್ರಿ? ನೋಡ್ರಿ ಆನ್ಸರ್ ಪಟ್ನ ಹೇಳ್ಬೇಕ್ರಿ. ಯಾವ್ದಂದ್ರೆ K2 ಆಗಿರ್ತದ. 26 ಮಹಾಭಾರತ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಎಲ್ಲಿದೆ? ಎಲ್ಲಿ ಐತ್ರಿ? ಮಹಾಭಾರತ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಎಲ್ಲಿದೆ? ಹರಿಯಾಣದ ಒಳಗದ. ಹರಿಯಾಣ. 27ನೇ ಪ್ರಶ್ನೆ, ಮಹಾಭಾರತದ ಯುದ್ಧವು ಎಷ್ಟು ದಿನಗಳವರೆಗೆ ನಡೆಯಿತು? ಮಹಾಭಾರತ ಯುದ್ಧ ಎಷ್ಟು ದಿನ ನಡೀತ್ರಿ ಅಂತ ಕೇಳ್ತಾರ. 1/2 ವರ್ಷ, 18 ದಿನಗಳು ಮತ್ತು 30 ದಿನಗಳು, ಡಿ 8 ದಿನಗಳು. ಸರಿಯಾದ ಉತ್ತರ ಯಾವ್ದಾರ 18 ದಿನಗಳ ನಡೀತೈತ್ರಿ. 28 ಹಳೆಯ ಬೈಬಲ್ ಶಾಸನದ ಬರೆಯಲ್ಪಟ್ಟಿತು. ಹಳೆಯ ಬೈಬಲ್ ಶಾಸನ ಬರೆಯಲ್ಪಟ್ಟಿತು. 28ನೇ ಸರಿಯಾದ ಉತ್ತರ ಯಾವ್ದಂದ್ರಿ ಎಷ್ಟ್ರಿ? ಹಿಬ್ರೋ ಅವರ ಬರೆಯಲ್ಪಟ್ಟಿತು ಎಂಬುದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ 27 ಕ್ರಿಸ್ತನ ಜನಿಸಿದ್ದು ಎಲ್ಲಿ? ಕ್ರೈಸ್ತರು ಎಲ್ಲಿ ಜನಿಸ್ತಾರ್ರಿ? ಬೆತ್ಲೆಹೇಮ್ನಲ್ಲಿ ಜನಿಸ್ತಾರ. 30 ನರೇಂದ್ರ ಎಂಬ ಹೆಸರು ಯಾವ ಸಂತನ ಮೂಲನಾಮ ಆಗಿರ್ತದ? ನರೇಂದ್ರ ಯಾವ್ದ್ರಿ? ಸ್ವಾಮಿ ವಿವೇಕಾನಂದರ ಮೂಲ ಹೆಸರಾಗಿರ್ತದ. 31 ಸಿಂಧೂ ನದಿ ನಾಗರಿಕತೆಯ ನಿರ್ವೇಶನಗಳಾದ ಹರಪ್ಪ ಮತ್ತು ಮೊಹೆಂಜೋದಾರೋ ಎಲ್ಲಿದೆ? ಹರಪ್ಪ ಮತ್ತು ಮೊಹೆಂಜೋದಾರೋ ಎಲ್ಲಿ ಐತ್ರಿ ಅಂತ ಹೇಳಿದ್ರ ಹರಪ್ಪ ಮತ್ತು ಮೊಹೆಂಜೋದಾರೋ ಈಗಿನ ಪಾಕಿಸ್ತಾನದಲ್ಲಿದೆ. 32ನೇ ಕ್ವಶನ್ ರೀ, ಭಾರತದ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಯಾವಾಗ ಅಂತ ಕೇಳ್ತಾರ. ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಯಾವಾಗ? 1952ರಲ್ಲಿ ನಡೆದದ. ಸರಿಯಾದ ಉತ್ತರ. 33ನೇ ಪ್ರಶ್ನೆ, ಅತ್ಯಂತ ಹೆಚ್ಚು ಜನಸಂದಣಿ ಹೊಂದಿರುವ ರಾಜ್ಯ ಯಾವುದು? ಅತ್ಯಂತ ಹೆಚ್ಚು ಜನಸಂದಣಿ ಹೊಂದಿದ ರಾಜ್ಯ ಯಾವುದಾಗಿರ್ತದೆ ಅಂದ್ರ ಉತ್ತರ ಪ್ರದೇಶ ಆಗಿರ್ತದ, UP. 34 ಸಮಯ ಸಂಕ್ಷಿಪ್ತ ಇತಿಹಾಸ ಕೃತಿಯನ್ನು ಬರೆದವರು ಯಾರು? ಸಮಯದ ಸಂಕ್ಷಿಪ್ತ ಇತಿಹಾಸವನ್ನ ಬರೆದವರು ಯಾರು ಕೇಳ್ತಾರ. ಸ್ಟೀಫನ್ ಹಾಕಿಂಗ್ ಅವರ ಬರಿತಾರ್ರಿ. ಯಾವುದಂದ್ರ ಸಮಯದ ಸಂಕ್ಷಿಪ್ತ ಇತಿಹಾಸ ಎಂಬ ಕೃತಿಯನ್ನು ಬರೆದವರು ಸ್ಟೀಫನ್ ಹಾಕಿಂಗ್ ಅವರ ಬರೆದಿರ್ತಾರ. 35 ಆಮ್ಲ ಮಳೆಗೆ ಕಾರಣ ಆದದ್ದು ಯಾವುದು ಕೇಳ್ತಾರ. ಆಮ್ಲ ಮಳೆ.
ಎದಕ್ಕೆ ಕಾರಣ ಆಗ್ತದ್ರೆ ಆಮ್ಲ ಮಳೆ, ಕೈಗಾರಿಕೆ ಮಾಲಿನ್ಯದಿಂದ ಆಮ್ಲ ಮಳೆ ಆಗ್ತದ. 36 ಮಾನವ ಶರೀರ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಎಂಬುದನ್ನು ಕೇಳ್ತಾರ. ಯಾವ ಭಾಗದಲ್ಲಿ ಇರ್ತದ? ರಕ್ತ. ಯಾವ ಭಾಗ ರೀ? ರಕ್ತ ಭಾಗ ಕೊಲೆಸ್ಟ್ರಾಲ್ ಆಗ್ತದ. 37 ಎಂಡೋಸ್ಕೋಪಿ ಸಂಬಂಧಿಸುವುದು ಎದಕ್ಕೆ ಸಂಬಂಧಪಟ್ಟದ ಎಂಬುದನ್ನು ಕೇಳ್ತಾರ. ಸರಿಯಾದ ಉತ್ತರ ವೈದ್ಯಕೀಯ ವಿಜ್ಞಾನಕ್ಕೆ ಇದು ಸಂಬಂಧಪಡ್ತದ ಎಂಬುದನ್ನು ನೋಡಬಹುದು. 38 ಆಡಿಎಕ್ಸ್ ಎಂಬುದು ಇದೊಂದು ಔಷಧ, ರಸಗೊಬ್ಬರ ರಾಸಾಯನಿಕ ವಸ್ತುವಾಗಿರ್ತದ ಅಥವಾ ಸ್ಥಳೀಯವಾಗಿ ತಯಾರಿಸಿದ ಬಾಂಬ್ ಆಗಿರ್ತದ. ಸ್ಫೋಟಗಳನ್ನು ರಾಸಾಯನಿಕ ವಸ್ತು ಆಗಿರ್ತದ. ಏನಾಗಿರ್ತದ ಎಂಬುದನ್ನ ಕೇಳಿದ್ದಾರೆ. ಇಲ್ಲಿ ಏನಾಗಿರ್ತದೆ ಅಂದ್ರೆ ಸ್ಫೋಟಕಗಳಲ್ಲಿ ಬಳಸುವಂತಹ ರಾಸಾಯನಿಕ ವಸ್ತು ಆಗಿರ್ತದ ಇದು ಆಡಿಎಕ್ಸ್. ತದನಂತರ 39 ಸಾಪೇಕ್ಷ ಸಿದ್ಧಾಂತದ ಪ್ರತಿಪಾದಿಸಿದವರು ಯಾರು ಕೇಳ್ತಾರ. ಸಾಪೇಕ್ಷ ಸಿದ್ಧಾಂತವನ್ನು ಸ್ಥಾಪಿಸಿದವರು ಯಾರು? ಆಲ್ಬರ್ಟ್ ಐನ್ಸ್ಟೈನ್ ಅವರ ಏನ್ ಮಾಡ್ತಾರ ಸಾಪೇಕ್ಷ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಎಂಬುದನ್ನು ಕೇಳಬಹುದು. 40ನೇ ಪ್ರಶ್ನೆ, ಪ್ರಪಂಚದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಯಾರು? ಪ್ರಪ್ರಥಮ ರೀ ಯಾರಾಗಿರ್ತಾರ್ರಿ? ಸಿರಿಮಾವು ಮತ್ತು ಭಂಡಾರಿ ನಾಯಕ ಎಲ್ಲವ್ರ ಇವ್ರ ಶ್ರೀಲಂಕಾ. ಇವರು ಪ್ರಪ್ರಥಮವಾಗಿ ಮಹಿಳಾ ಪ್ರಧಾನಿ ಆಗಿರ್ತಾರೆ ಎಂಬುದನ್ನು ನೋಡು. ಪ್ರಪಂಚದ ಕೇಳ್ತಾರ. ಪ್ರಪ್ರಥಮ ಅಷ್ಟ ಕೇಳಿಲ್ರಿ, ಪ್ರಪಂಚದ ಕೇಳ್ತಾರ. ನೀವು ಮತ್ತೆ ಯಾರು ಬರ್ದಿರಿ, ಇಂದಿರಾ ಗಾಂಧಿ ಅಂತ ಬರ್ದಿರಿ ಪಟ್ನ. ನೀವು ಕನ್ಫ್ಯೂಸ್ ಆಗೋದು ಕಾಮನ್ ಎಕ್ಸಾಮ್ ಒಳಗ, ನನಗೆ ಗೊತ್ತದ. ನೀವು ಎಷ್ಟು ಓದಿದ್ರು ಕನ್ಫ್ಯೂಸ್ ಆಗ್ತೀರಿ ಎಕ್ಸಾಮ್ ಒಳಗ. ಕೂಲಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೇಕ್ರಿ. ಎಲ್ಲ ಓದಿನ ಬಾ ಅಂತೇಳಿ ತಪ್ಪಿ ನೆಗೆಟಿವ್ ಮಾರ್ಕ್ಸ್ ಇರ್ತಾವ. ನೀವು ತಪ್ಪು ಮಾಡಿ ಹೋದ್ರೆ ನೆಗೆಟಿವ್ ಮಾರ್ಕ್ಸ್ ಹೋಗ್ತಾವ್ರಿ. 41ನೇ ಪ್ರಶ್ನೆ, ಸಸ್ಯಗಳಿಗೆ ಜೀವವಿದೆ ಎಂಬುದನ್ನು ಗುರುತಿಸಿ ಭಾರತೀಯ ವಿಜ್ಞಾನಿಯ ಹೆಸರೇನು? ಸಸ್ಯಗಳಿಗೆ ಜೀವವಿದೆ ಎಂಬುದನ್ನು ಗುರುತಿಸಿದವರು ಭಾರತೀಯ ವಿಜ್ಞಾನಿ ಯಾರು ಎಂಬುದನ್ನು ಕೇಳ್ತಾರ. ಇಲ್ಲಿ ಯಾರಂದ್ರ ಜಗದೀಶ್ ಚಂದ್ರ ಬೋಸ್ ಆಗಿರ್ತಾರ್ರಿ. ಸಸ್ಯಗಳಿಗೆ ಮತ್ತು ಜೀವವಿದೆ ಎಂಬುದನ್ನು ತಿಳಿಸುವ ಪ್ರಯತ್ನವನ್ನು ತಿಳಿಸಿದ್ದಾರ. 42 ಹುತಾತ್ಮ ದಿನವನ್ನ ಯಾರ ಜ್ಞಾಪಕಾರ್ಥವಾಗಿ ಗುರುತಿಸುತ್ತೇವೆ? ನಮ್ಮ ಹುತಾತ್ಮ ಆಗಿರ್ತಾರ್ರಿ. ಅವರು ಯಾರ ನೆನಪಿಗಾಗಿ ಅಥವಾ ಜ್ಞಾಪಕಾರ್ಥವಾಗಿ ಏನಿರ್ತಾರ ಗುರುತಿಸುತ್ತೇವೆ ಎಂಬುದನ್ನು ಕೇಳಿದಾರ. ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಅವರ ನೆನಪಿಗೋಸ್ಕರ ಇದನ್ನ ಏನ್ ಮಾಡ್ತಾರಂದ್ರ ಜ್ಞಾಪಕಾರ್ಥವಾಗಿ ಮಾಡ್ತಾರ. ಸ್ನೇಹಿತರೆ, ಮುಂದಿನ ಪ್ರಶ್ನೆ 43, ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ತ್ರಿಭುಜಾಕೃತಿಗಳಿವೆ? ಎಷ್ಟದಾವ್ರಿ? ಎಷ್ಟದಾವ ಎಂಬುದನ್ನು ಕಮೆಂಟ್ ಮಾಡಿ ನೋಡೋಣ. 43 ಎಷ್ಟದಾವ್ರಿ ತ್ರಿಭುಜ? 10 ಅದಾವು, 20 ಅದಾವು, 15 ಅದಾವು, ಯಾವುದಲ್ಲ ಎಂಬುದನ್ನ ಇದನ್ನ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ಗಳನ್ನು ಹೋಗೋಣ. ಹಿಮೋಗ್ಲೋಬಿನ್ ನಲ್ಲಿರುವ 44ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ನಲ್ಲಿರುವ ಲೋಹದ ಅಂಶ ಯಾವುದು ಅಂತ ಕೇಳ್ತಾರ. ಹಿಮೋಗ್ಲೋಬಿನ್ ನಲ್ಲಿ ಯಾವ ಅಂಶ ಇರ್ತದ? ಕಬ್ಬಿನ ಅಂಶ ಇರ್ತದ. 45 ಸರಿಯಾದ ಸಂಖ್ಯೆಗಳಿಂದ ಕೆಳಗೆ ಖಾಲಿ ಜಾಗವನ್ನ ತುಂಬಿರಿ ಅಂತ ಕೇಳ್ತಾರ. ಇಲ್ಲಿ ಅಂಕಿ ಅಂಶಗಳನ್ನು ಕೊಟ್ಟಾರ. 11, 14, 21 ಇಲ್ಲಿ ಗ್ಯಾಪ್ ಕೊಟ್ಟಾರ. 31, 13, 18, 23 ಗ್ಯಾಪ್ ಕೊಟ್ಟಾರ. ಅವುಗಳನ್ನು ಖಾಲಿ ಎಲ್ಲಿ ಬಿಟ್ಟಾರ ಅಲ್ಲಿ ಯಾವ ಡಾಟಾ ಬರ್ತದ ಎಂಬುದನ್ನ ನೀವು ತುಂಬ್ರಿ ಅಂತ ಹೇಳಿದಾರ. 45ನೇ ಪ್ರಶ್ನೆ, ಸರಿಯಾದ ಉತ್ತರ ಯಾವ್ಯಾವ ಬರ್ತಾವನ್ನ ಎಂಬುದನ್ನ ನೋಡುಣ್ರಿ. ಇಲ್ಲಿ 25 ಬರ್ತದ, ಇಲ್ಲಿ 29 ಬರ್ತದ. ಸರಿಯಾದ ಉತ್ತರ ಯಾವ್ದಂದ್ರ ಎ ಆಗಿರ್ತದ ನೋಡ್ರಿ. ಈ 46ನೇ ಪ್ರಶ್ನೆ ನೋಡ್ರಿ ಸ್ನೇಹಿತರೆ, ಖಾಲಿ ಜಾಗವನ್ನ ಸರಿಯಾದ ಅಕ್ಷರಗಳಿಂದ ತುಂಬಿರಿ. LN ಗ್ಯಾಪ್, ಯು DFL ಇಲ್ಲಿ ಗ್ಯಾಪ್. ಎಲ್ಲಿ ಖಾಲಿ ಇದಾವ ನೀವು ಕ್ಲಾರಿಟಿಯಾಗಿ ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ಕ್ವಶನ್ ಅರ್ಥ ಮಾಡ್ಕೋಬೇಕು, ಸರಿಯಾದ ಆನ್ಸರ್ ನೋಡ್ಬೇಕು. ಇಲ್ಲಿ ಕ್ಯೂ ಬರ್ತದ. MNOP ಕ್ಯೂ ಎಂ ಬರ್ತದ. ಅಂದ್ರೆ ಸರಿ ಉತ್ತರ ಬಿ ಆಗಿರ್ತದ. 47ನೇ ಪ್ರಶ್ನೆ,
110 ಮೀಟರ್ಗಳಷ್ಟು ಉದ್ದ ರೈಲು ಟೆಲಿಗ್ರಾಫ್ ಕಂಬವೊಂದನ್ನು 3 ಸೆಕೆಂಡ್ಗಳಲ್ಲಿ ದಾಟಿದರೆ 165 ಮೀಟರ್ಗಳಷ್ಟು ಉದ್ದದ ಪ್ಲಾಟ್ಫಾರ್ಮ್ ಒಂದನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಆನ್ಸರ್ ಬರೀರಿ ಅದಕ್ಕೆ 4 ಸೆಕೆಂಡ್, 15 ಸೆಕೆಂಡ್, 7.5 ಸೆಕೆಂಡ್ ಮತ್ತು 10 ಸೆಕೆಂಡ್ಗಳನ್ನಂತ ಇಲ್ಲಿ ನಮ್ಗೆ ನೀಡಲಾದ ಡಾಟಾಗಳನ್ನು ಕೊಟ್ಟಾರ ಅವ್ರು ಈಗಾಗಲೇ ಆ ಡಾಟಾಗಳನ್ನು ಎಷ್ಟು ಸೆಕೆಂಡ್ಗೊಮ್ಮೆ ಆ ಕಂಬವನ್ನು ದಾಟ್ತೈತಿ ಎಂಬುದನ್ನು ಕೇಳ್ತಾರೆ. ಇದು 4 ಸೆಕೆಂಡ್ಗೊಮ್ಮೆ ದಾಟ್ತದ, 4 ಸೆಕೆಂಡ್ಗಳಾಗಿರ್ತದೆ. ಅದೇ ರೀತಿ ಈ ಏನು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂತ ಯಾರು ಯೂಟ್ಯೂಬ್ ಚಾನಲ್ ನೋಡ್ಕೋರ ಈಶ್ವರ್ ಗಿರಿ ಯೂಟ್ಯೂಬ್ ಚಾನಲನ್ನು ಸಂಪೂರ್ಣವಾಗಿ ನೋಡ್ರಿ. ಅವರು 2 ಲೈನ್ ಮೆಥಡ್ ಮಾಸ್ಟರ್ ಈಶ್ವರ್ ಗಿರಿ ಅಲ್ಲಿ ಹೋಗಿ ಸರಿಯಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಈಗ 48ನೇ ಪ್ರಶ್ನೆ ನೋಡ್ರಿ. 180 ಮೆಟ್ಟಿಲುಗಳು ಮತ್ತು ಗೋಪುರವೊಂದನ್ನು ಒಬ್ಬ ವ್ಯಕ್ತಿಯ ಹತ್ತುವಾಗ ಪ್ರತಿ 30 ಮೆಟ್ಟಿಲುಗಳಿಗೊಮ್ಮೆ 2 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳುವನು. ತದನಂತರ ಹಾಗಾದರೆ ತುದಿಯನ್ನು ತಲುಪುವ ಮೊದಲು ಅವನು ಎಷ್ಟು ಸಮಯ ವಿಶ್ರಾಂತಿ ಪಡಿತಾನ ಅಥವಾ ಪಡೆದುಕೊಳ್ಳುವನು ಎಂಬುದನ್ನು ತಿಳಿಸ್ರಿ. ಎತ್ಕಿದ್ರೆ 30 ನಿಮಿಷ, 12 ನಿಮಿಷ, 10 ನಿಮಿಷ ಮತ್ತು ಯಾವುದು ಅಲ್ಲ. ಸರಿ ಉತ್ತರ ಎಷ್ಟ್ರಿ? 48. 10 ನಿಮಿಷಗಳ ಕಾಲ ಏನ್ ಮಾಡ್ತಾನ ಆ ವ್ಯಕ್ತಿ ವಿಶ್ರಾಂತಿಯನ್ನ ಪಡಿತಾನ. 49. ಈ ಕೆಳಗಿನ ಪ್ರಶ್ನೆಯಲ್ಲಿ ಖಾಲಿ ಬಿಟ್ಟ ಜಾಗವನ್ನು ತುಂಬಿರಿ. 3, 7, 15, 31, 63 ಗ್ಯಾಪ್ ಕೊಟ್ಟಾರ ಬಿಟ್ಟ ಸ್ಥಳ. ತದನಂತರ 63 ಆದ್ರೆ ಯಾವ ಪದ ಬರ್ತದ ಎಂಬುದನ್ನ ಬರೀರಿ ಅಂತ ಹೇಳ್ತಾರ ಅವ್ರು. ಯಾವ್ದು ಬರ್ತದ್ರಿ? 127 ಅಂಕಿ ಅಂಶವನ್ನ ಬರ್ತದ. 127. ತದನಂತರ 50. 1999ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ? ಫಸ್ಟ್ ಒನ್ ಎ ಎಸ್ ನಿಜಲಿಂಗಪ್ಪ, ಬಿ ಡಾಕ್ಟರ್ ರಾಜ್ಕುಮಾರ್, ಸಿ ಜೆ ಎಚ್ ಪಟೇಲ್, ಡಿ ಎಚ್ ಡಿ ದೇವೇಗೌಡ. ಯಾರಿಗೆ ಕೊಡ್ತಾರ್ರಿ ಕರ್ನಾಟಕ ರತ್ನ ಪ್ರಶಸ್ತಿ? ಯಾರಿಗೆ ಕೊಡ್ತಾರ್ರಿ? ಯಾರಿಗೆ ಅಂದ್ರೆ ಎಸ್ ನಿಜಲಿಂಗಪ್ಪನವರಿಗೆ ದೊರೀತದ. ಅದೇ ರೀತಿ ಸ್ನೇಹಿತರೆ, ಮುಂದಿನ ವಿಡಿಯೋ ಒಳಗೆ ಈ ಕ್ವಶನ್ ಪೇಪರ 51 to 100 ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಆಗ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗ್ರಿ, ಆಗ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋ ನಾನು ನಿಮ್ಗೆ ಸಿಗ್ತೀನಿ.